हाय फ्रेंड नमस्कार एल्लरिಗೂ 𝗵𝗶 स्टूडियो एडिटिंग यूट्यूब चैनल ಗೆ ಸ್ವಾಗತ। ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಗೊತ್ತೇ ಇರಬಹುದು, ವಿಕ್ರಾಂತ್ ರona ಮೂವಿ ಬಂದಿದೆ। ಆ ಮೂವಿಲಿ ರಿಲೀಸ್ ಆಗಿರೋ ಒಂದು ಸಾಂಗ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿದ್ದೀನಿ। ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ನಮಗೆ ಮೊದಲಿನ ತರ ವ್ಯೂಸ್ ಬರ್ತಿಲ್ಲ, ಯಾಕಂದ್ರೆ ಯೂಟ್ಯೂಬ್ ಮೊದಲಿನ ತರ ನೋಟಿಫಿಕೇಶನ್ ಸೆಂಡ್ ಮಾಡ್ತಾ ಇಲ್ಲ। ಆ ಕಾರಣದಿಂದ ಚಾನಲ್ ನ ಒಂದ್ಸಲ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮತ್ತೊಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ। ಅಥವಾ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು। ಓಕೆ, ಇವಾಗ ನೀವು ಈ ವಿಡಿಯೋ ಪ್ರೆಸೆಂಟ್ನ ಡೌನ್ಲೋಡ್ ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗಿ ಅದಾದಮೇಲೆ 𝗵𝗶 ಸ್ಟುಡಿಯೋ ಎಡಿಟಿಂಗ್ ಅಂತ ಇರುತ್ತೆ, ಸರ್ಚ್ ಮಾಡಿ। ಓಕೆ, ಸರ್ಚ್ ಮಾಡಾದ್ಮೇಲೆ ನೋಡ್ತಿರ್ಬೋದು ಫಸ್ಟ್ಗೆ ನಮ್ಮ ಒಂದು ವೆಬ್ಸೈಟ್ ಕಾಣ್ತಾ ಇದೆ। ಆ ವೆಬ್ಸೈಟ್ ಮೇಲೆ ನೀವು ಜಸ್ಟ್ ಒಂದು ಸಲ ಟ್ಯಾಪ್ ಮಾಡಿ। ಓಕೆ, ಟ್ಯಾಪ್ ಮಾಡಾದ್ಮೇಲೆ ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ, ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ। ಓಕೆ, ಓಪನ್ ಆದಮೇಲೆ ನೀವು ಏನು ಮಾಡಿ ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ। ಓಕೆ, ನಾನು ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಫಸ್ಟ್ಗೆ ಒಂದು ಇಮೇಜ್ ಕಾಣ್ತಾ ಇದೆ। ಅಂದರೆ ನಾನು ಇದಕ್ಕೂ ಮುಂಚೆ ಅಂದರೆ ಈ ವಿಡಿಯೋಗಿಂತ ಮುಂಚೆ ಮಾಡಿರೋ ವಿಡಿಯೋ ಇಮೇಜ್ ಕಾಣ್ತಾ ಇದೆ, ಹಾಗೆ ಅದಕ್ಕೂ ಮುಂಚೆ ಮಾಡಿರೋ ವಿಡಿಯೋ ಇಲ್ಲಿ ಮತ್ತೆ ನಿಮಗೆ ಕೆಳಗಡೆ ಕಾಣುತ್ತೆ। ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇರುತ್ತೆ ಆ್ಯಡ್ಸ್ ಬಂದರೆ ನೀವು ಏನು ಮಾಡಿ ಅಂದರೆ ಕ್ಲೋಸ್ ಮಾಡ್ಕೊಳ್ಳಿ। ಓಕೆ, ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಆ ವಿಡಿಯೋ ಪ್ರಿಸೆಟ್ ಎಲ್ಲ ನಿಮಗೆ ಕೆಳಗಡೆ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇರ್ತಿ। ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ, ನಿಮಗೆ 𝗀𝗀𝗀𝗀 ಪ್ರಿಸೆಟ್ ಅಂತ ಸಿಗುತ್ತೆ। ಹಾಗೆ ಮತ್ತೆ ಕೆಳಗಡೆ ಬಂದಾದಮೇಲೆ ಇಮೇಜ್ ಆ್ಯಂಡ್ ವಿಡಿಯೋ ಕ್ಲಿಪ್ ಸಿಗುತ್ತೆ, ಹಾಗೆ ಬುಕ್ ಮಾರ್ಕ್ ಪ್ರಿಸೆಟ್ ಕೂಡ ಸಿಗುತ್ತೆ। ಓಕೆ, ಈ ರೀತಿ ಎಲ್ಲ ಪ್ರಿಸೆಟ್ನ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು। ಓಕೆ, ಇವಾಗ ನೀವು ಈ ರೀತಿ ಎಲ್ಲ ಪ್ರಿಸೆಟ್ನ ಡೌನ್ಲೋಡ್ ಮಾಡ್ಕೊ ಅದಾದಮೇಲೆ ಅಲೈಟ್ ಮೋಷನಲ್ಲಿ ಎಂಟರ್ ಆಗಿ। ಓಕೆ ಫ್ರೆಂಡ್ಸ್, ಇವಾಗ ನಾವು ನೋಡ್ತಿರ್ಬೋದು ನಾನು ಅಲೈಟ್ ಮೋಷನಲ್ಲಿ ಬಂದಿದ್ದೀನಿ। ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಫಸ್ಟಿಗೆ ಬುಕ್ ಮಾರ್ಕ್ ಪ್ರಿಸೆಟ್ ಮತ್ತು 𝗀𝗀𝗀𝗀 ಪ್ರಿಸೆಟ್ ಅಂತ ಇರುತ್ತೆ। ಫಸ್ಟಿಗೆ ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡ್ತಿರ್ಬೋದು ಈ ರೀತಿ ಬುಕ್ ಮಾರ್ಕ್ ಪ್ರಿಸೆಟ್ ಇರುತ್ತೆ। ನೀವು ಏನು ಮಾಡಬೇಕಾಗಂತಂದರೆ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ಹೋಗಿ। ಮೀಡಿಯಾದಲ್ಲಿ ಹೋದಾದಮೇಲೆ ನಾನೊಂದು 3 ಸೆಕೆಂಡ್ ವೀಡಿಯೋ ಕ್ಲಿಪ್ನ ಕೊಟ್ಟಿರ್ತೀನಿ ಸ್ಟಾರ್ಟಿಂಗ್ಗೆ। ಓಕೆ, ಈ ರೀತಿ ಒಂದು ವೀಡಿಯೋ ಕ್ಲಿಪ್ ಇರುತ್ತೆ, ಈ ವಿಡಿಯೋ ಕ್ಲಿಪ್ನ ನೀವು ಸ್ಟಾರ್ಟಿಂಗ್ಗೆ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ। ಓಕೆ, 3.15 ಸೆಕೆಂಡ್ ಆದಮೇಲೆ ಎಕ್ಸ್ಟ್ರಾಗೋ ಈ ರೀತಿ ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ। ಓಕೆ, ಅಂದರೆ ಸ್ಟಾರ್ಟಿಂಗ್ ವೀಡಿಯೋ ಕ್ಲಿಪ್ ಈ ರೀತಿ ಇರುತ್ತೆ, ನೀವು ಪ್ರಿವ್ಯೂಯಲ್ಲಿ ನೋಡಿರ್ತೀರ। ಅದಾದಮೇಲೆ ಈ ರೀತಿ ಒಂದು ಇಮೇಜ್ ಇಲ್ಲಿ ಮೂವ್ ಆಗ್ತಾ ಇರುತ್ತೆ, ಇದನ್ನಂತೂ ಆಲ್ರೆಡಿ ನಾನು ಬುಕ್ ಮಾರ್ಕಲ್ಲಿ ಕೊಟ್ಟಿರ್ತೀನಿ। ಓಕೆ, ಅದಾದಮೇಲೆ ಇವಾಗ ನೀವು 9 ಸೆಕೆಂಡ್ ಬಂದುಬಿಟ್ಟು ಇಮೇಜ್ನ ಆ್ಯಡ್ ಮಾಡೋ ಟೈಮ್ ಬರುತ್ತೆ। ಓಕೆ, ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ಹೋಗಿ ನಾನು ನಿಮಗೆ ಇಮೇಜ್ನ ವೆಬ್ಸೈಟಲ್ಲಿ ಕೊಟ್ಟಿರ್ತೀನಿ ಆಲ್ರೆಡಿ ಹೇಳಿದಾಗೆ। ಓಕೆ, ನೀವು ಜಸ್ಟ್ ಒಂದು ಇಮೇಜ್ನ ಇರುತ್ತೆ ಆ್ಯಡ್ ಮಾಡಿ, ಅದಾದಮೇಲೆ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗಿ ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ। ಮತ್ತೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತೊಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಓಕೆ, ಇದೇ ರೀತಿ ನೀವು ಕೆಲವೊಂದಿಷ್ಟು ಇಮೇಜ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ। ನಾನು ಎಲ್ಲನೂ ಆ್ಯಡ್ ಮಾಡ್ತಾ ಇಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತು ಯಾವ ರೀತಿ ಇಮೇಜ್ನ ಆ್ಯಡ್ ಮಾಡಬೇಕು ಅಂತ। ಅದಕ್ಕಾಗಿ ನಾನು ಕೆಲವೊಂದಿಷ್ಟು ಇಮೇಜ್ನ ಮಾತ್ರ ಆ್ಯಡ್ ಮಾಡಿಬಿಟ್ಟು ಇವಾಗ ಸದ್ಯಕ್ಕೆ ಎಕ್ಸಾಂಪಲ್ಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ। ಓಕೆ, ಈ ರೀತಿ ಇವಾಗ ಸದ್ಯಕ್ಕೆ ನಾನೊಂದು 5 ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ। ಇವಾಗ ನೀವು ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡಬೇಕಂದ್ರೆ ಒಂದು ಸ್ಟೆಪ್ ಬ್ಯಾಕ್ ಬಂದುಬಿಟ್ಟು ಇಲ್ಲಿ 𝗀𝗀𝗀𝗀 ಪ್ರಿಸೆಟ್ ಬೈ 𝗵𝗶 ಸ್ಟುಡಿಯೋ ಎಡಿಟಿಂಗ್ ಅಂತ ಇರುತ್ತೆ, ಇವಾಗ ನೀವು ನೋಡ್ತಾ ಇದ್ದೀರಾ। ಓಕೆ, ಈ ಒಂದು ಇಮೇಜ್ನ ಇರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಕೆಳಗಡೆ ಎಫೆಕ್ಟ್ಸಲ್ಲಿ ಹೋಗಿ। ಓಕೆ, ಎಫೆಕ್ಟ್ಸಲ್ಲಿ ಹೋಗೋದಾದ್ಮೇಲೆ ನಿಮಗೆ ಕೆಳಗಡೆ 3 ಡಾಟ್ಸ್ ಕಾಣುತ್ತೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ। ಓಕೆ, ಕ್ಲಿಕ್ ಮಾಡಾದ್ಮೇಲೆ ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಓಕೆ, ಈ ರೀತಿ ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ। ಸ್ಟಾರ್ಟಿಂಗ್ ಎಲ್ಲ ವೀಡಿಯೋ ಕ್ಲಿಪ್ ರೆಡಿ ಆಗಿದೆ। ಇವಾಗ ಜಸ್ಟ್ ನೀವು ಇಮೇಜ್ನ ಬಂದುಬಿಟ್ಟು ಅಂದರೆ ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ। ಸೆಕೆಂಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಪೇಸ್ಟ್ ಮಾಡಿ। ಓಕೆ, ಅದಾದಮೇಲೆ ಥರ್ಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ। ಓಕೆ, ಇದೇ ರೀತಿ ನಿಮಗೆ ಎಷ್ಟು ಇಮೇಜ್ನ ಆ್ಯಡ್ ಮಾಡಿರ್ತೀರ ಎಲ್ಲ ಇಮೇಜ್ಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ, ಅದಾದಮೇಲೆ ಸಿಂಪಲ್ಲಾಗಿ ಮೇಲೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ। ಓಕೆ, ಇವಾಗ ನಾನು ಸದ್ಯಕ್ಕೆ ಎಲ್ಲ ಇಮೇಜ್ನ ಆ್ಯಡ್ ಮಾಡಿಲ್ಲ, ಆದರೆ ನೀವು ಎಲ್ಲ ಇಮೇಜ್ನ ಆ್ಯಡ್ ಮಾಡಬೇಕಾಗುತ್ತೆ। ಹಾಗೆ ನಿಮ್ದು ಏನಾದರೂ ಲೋಗೋ ಇದ್ದರೆ ಲೋಗೋನ ಆ್ಯಡ್ ಮಾಡಿ। ಓಕೆ, ಈ ರೀತಿ ನೀವು ಆರಾಮಾಗಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ। ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।